ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಈಗಾಗಲೇ ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ತುಂಬಾ ಅದ್ಧೂರಿಯಾಗಿ ನಡೀತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು ಸಹಸ್ರಾರು ಸಂಖ್ಯೆಯಲ್ಲಿ ಹೇಗೆ ಜನಸಾಗರ ಇವತ್ತಿನ ಅಭಿಮಾನೋತ್ಸವಕ್ಕೆ ಸಾಕ್ಷಿಯಾಗಿದೆ ಅನ್ನುವಂಥದ್ದಕ್ಕೆ. ಇನ್ಫ್ಯಾಕ್ಟ್ ಯಡಿಯೂರಪ್ಪ ಅವರು 50 ವರ್ಷಗಳ ಕಾಲ ಸುದೀರ್ಘವಾಗಿ ತಮ್ಮ ರಾಜಕೀಯ ಪಯಣದ ಮೂಲಕ ಜನರಿಗೆ ಸೇವೆಯನ್ನು ಸಲ್ಲಿಸುವಂತಹ ಸಕ್ಸಸ್ಫುಲ್ ಕೆಲಸವನ್ನ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಈ ಅಭಿಮಾನೋತ್ಸವಕ್ಕೆ ಸೇರಿರುವಂತಹ ಜನಸ್ತೋಮದ ದೃಶ್ಯಗಳಿದು. ಅಂದ್ರೆ ಅಭಿಮಾನೋತ್ಸವ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ತಾ ಇದೆ. ಬಿಜೆಪಿ 2028ರ ಚುನಾವಣೆಗೆ ಅಖಾಡದಲ್ಲಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಇದೆ. ಅದೇನೇ ಇದ್ರೂ ಕೂಡ ಜನ, ಅದರಲ್ಲೂ ಕೂಡ ವಿಶೇಷವಾಗಿ ರೈತರು ಬಹುದೊಡ್ಡ ಪ್ರಮಾಣದಲ್ಲಿ ಇವತ್ತಿನ ಅಭಿಮಾನೋತ್ಸವಕ್ಕೆ ಸೇರಿರುವಂಥದ್ದು. ಇದು ಹೊರಗಿನ ದೃಶ್ಯಗಳು ನಾನು ನಿಮಗೆ ತೋರಿಸ್ತಾ ಇರೋದು. ಹೇಗೆ ಜನ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ, ಬೇರೆ ಬೇರೆ ಹಳ್ಳಿಗಳಿಂದ, ಬೇರೆ ಬೇರೆ ಗ್ರಾಮಗಳಿಂದ ಯಡಿಯೂರಪ್ಪ ಅವರ ಅಭಿಮಾನೋತ್ಸವಕ್ಕೆ ಬಂದಿದ್ದಾರೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲದೆ ಇರುವಷ್ಟು ಜನಸ್ತೋಮ ಇಲ್ಲಿ ಕಾಣ ಸಿಗ್ತಾ ಇದೆ. ಒಳಗಡೆ ನಾವು ಹೋಗಿ ನೋಡಿದ್ರೆ ಇನ್ನೂ ಕೂಡ ದೊಡ್ಡ ಜನಸಾಗರವೇ ಕಾಣ ಸಿಗುತ್ತೆ. ಮತ್ತು ಅನೇಕ ರಾಜಕೀಯ ಗಣ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಇವತ್ತು ಸಾಕ್ಷಿ ಆಗ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರಾಗಲಿ, ಬಸವರಾಜ ಬೊಮ್ಮಾಯಿ ಅವರಾಗಲಿ, ಮತ್ತು ಜಗದೀಶ್ ಶೆಟ್ಟರ್ ಅವರು, ಹಾಗೆ ಶ್ರೀರಾಮುಲು ಅವರು ಸೇರಿದಂತೆ ಅನೇಕ ರಾಜಕೀಯ ಗಣ್ಯರು ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಇನ್ಫ್ಯಾಕ್ಟ್ BS ಯಡಿಯೂರಪ್ಪನವರು ಮೊಟ್ಟ ಮೊದಲ ಬಾರಿಗೆ ರೈತರಿಗಾಗಿ ಬಜೆಟ್ ಮಂಡಿಸಿರುವಂತಹ ಮುಖ್ಯಮಂತ್ರಿಗಳಲ್ಲಿ ಒಬ್ಬರು ಅನ್ನುವಂತಹದ್ದು ಸ್ಪಷ್ಟ. ಹಾಗಾಗಿ ಇವತ್ತು ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ಈ ಜನಸಾಗರ ಕಾಣ ಸಿಗ್ತಾ ಇದೆ. ಮತ್ತು ಎಲ್ಲೂ ಕೂಡ ಜನರಿಗೆ ಅಂದ್ರೆ ಕುಡಿಯೋ ನೀರಿಗಾಗಲಿ ಅಥವಾ ಮತ್ತೊಂದಕ್ಕಾಗಲಿ ಸಮಸ್ಯೆ ಆಗದೇ ಇರುವ ರೀತಿಯಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ನಾನು ಯಾಕೆ ಹೊರಗಿನ ದೃಶ್ಯಗಳನ್ನ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಒಳಗಡೆ ಎಷ್ಟು ಜನ ಇದ್ದಾರೋ ಹೊರಗಡೆಯೂ ಕೂಡ ಅಷ್ಟೇ ಜನಸಾಗರ ಒಳಗಡೆ ಹೋಗ್ತಾ ಇದೆ. ಸೊ ಹಾಗಾಗಿ ಈ ದೃಶ್ಯಗಳನ್ನ ನಿಮಗೆ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಒಂದು ಕಡೆ ಸಕ್ಸಸ್ಫುಲ್ ಇವತ್ತು ನಡೆದಂತಹ ಅಭಿಮಾನೋತ್ಸವ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನ ಕಂಡಿದೆ ಅನ್ನೋದಕ್ಕೆ ಇಲ್ಲಿರುವಂತಹ ಜನಸ್ತೋಮದ ಈ ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. ಸಾಧ್ಯವಾದ್ರೆ ಒಂದಷ್ಟು ಜನರನ್ನು ಕೂಡ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಇದು ಅಭಿಮಾನೋತ್ಸವಕ್ಕೆ ಬರ್ತಾ ಇರುವಂತಹ ಜನಗಳ ದೃಶ್ಯ. ಒಟ್ಟಾರೆಯಾಗಿ ಇವತ್ತಿನ ಅಭಿಮಾನೋತ್ಸವ ಚಿತ್ರದುರ್ಗದಲ್ಲಿ ಬಿಜೆಪಿಗೆ ಒಂದು ಹೊಸ ಹುಮ್ಮಸ್ಸು, ಹೊಸ ಹುರುಪು, ಹೊಸ ಉತ್ಸಾಹವನ್ನ ಸೃಷ್ಟಿ ಮಾಡ್ತಾ ಇರೋದಂತೂ ಸತ್ಯ. ಇದು BS ಯಡಿಯೂರಪ್ಪ ಅವರ ಅಭಿಮಾನೋತ್ಸವಕ್ಕೆ ಬಂದಿರುವಂತಹ ಜನಸಾಗರದ ದೃಶ್ಯಗಳು. ಹೇಗೆ ಜನ ಕಾರ್ಯಕ್ರಮಕ್ಕೆ ಬಂದಿದ್ರು ಮತ್ತು ಕಾರ್ಯಕ್ರಮದಿಂದ ಹೇಗೆ ಇನ್ಸ್ಪೈರ್ ಆದ್ರು ಅನ್ನುವಂತಹದಕ್ಕೆ ಈ ದೃಶ್ಯಗಳು ಸಾಕ್ಷಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಚಿತ್ರದುರ್ಗದಿಂದ.